ನೀವೆಲ್ಲ ನಂಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರು ನಾನು ಸಹಿಸ್ಕೊಂಡು ಸುಮ್ಮನಿದ್ದೆ. ಯಾಕೆ ಗೊತ್ತಾ? ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದರೆ ನಾನು ತಪ್ಪು ಮಾಡೋದಕ್ಕೆ ಕಾರಣ ಯಾರು ಗೊತ್ತಾ? ಈ ಏಜೆ. ಇಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಇವರಿಂದಾನೆ ನಾನು ಮೋಸ ಹೋಗಿದ್ದೀನಿ. ಈ ಏಜೆ ಈ ಮಾಸ್ನ ಹಾಕೊಂಡು ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ರು. ನಾನು ಇವ್ರನ್ನ ಮದುವೆ ಆಗಲ್ಲ ಅಂತ ಹೇಳಿದಕ್ಕೆ ನನ್ನ ತಂಗಿನ ಸಾಯಿಸ್ತೀನಿ ಅಂತ ಹೆದರ್ಸಿದ್ರು. ವಿಧಿ ಇಲ್ಲದೆ ನನ್ನ ಶ್ವೇತಾ ತಲೆಗೆ ಹೊಡೆದು ಅವ್ರ ಜಾಗದಲ್ಲಿ ನಾನು ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಂಡೆ. ಈ ಮನೆಗೆ ಸೊಸೆಯಾಗಿ ಬಂದೆ. ಇದೇನ್ ನಿಮ್ದು ಹೊಸ ನಾಟಕ? ಏಜೆ ಬಗ್ಗೆ ನೀವೇನೇ ಹೇಳಿದ್ರು ನಾವು ನಂಬಲ್ಲ. ನೀವು ನಂಬಲ್ಲ ಅಂತಾನೆ ನಾನು ಸಾಕ್ಷಿನ ನನ್ನ ಕೈಲಿ ಹಿಡ್ಕೊಂಡ್ ಬಂದಿದ್ದೀನಿ. ನನ್ನ ತಂಗಿ ಕಿಡ್ನಾಪ್ ಆದಾಗ ಇದೆ ಕಿಡ್ನಾಪರ್ ಹಾಕೊಂಡಿದ್ದ ಮಾಸ್ಕು, ಯೂಸ್ ಮಾಡಿದ ಫೋನು. ಇದೇ ಫೋನಿಂದ ಅವ್ರು ನನಗೆ ಫೋನ್ ಮಾಡಿ ಹೆದರ್ಸಿದ್ರು. ನನ್ನ ಮದುವೆ ಆಗುವಂತ ಒತ್ತಾಯ ಮಾಡಿದ್ರು. ಇದೆಲ್ಲ ಅವ್ರ ವಾರ್ಡ್ರೋಬಲ್ ಸಿಕ್ಕಿದ್ದು. ಪ್ರಪಂಚದಲ್ಲಿ ಫಸ್ಟ್ ನೈಟ್ಗೆ ಅತ್ತೆಯರು ಸೊಸೆಯರನ್ನ ರೆಡಿ ಮಾಡಿ ಕಳಿಸ್ತಾರೆ. ಆದ್ರೆ ನಮ್ಮ ಕರ್ಮ ನಮ್ಮತ್ತೆ ನಾವೇ ರೆಡಿ ಮಾಡಿ ಕಳಿಸ್ಬೇಕಾಗಿದೆ. ಅದು ನಮ್ಮ ಆಸೆ ಆಗಿತ್ತಲ್ವಾ? ನಮಗೆ ಅತ್ತೆ ಬೇಕು ಅಂತ ಆಸೆ ಪಟ್ಟಿದ್ದೆ ತಪ್ಪಾಯ್ತಾ? ನಮ್ಮ ಆಸೆ ತಪ್ಪಲ್ಲ, ನಮ್ಮ ಅದೃಷ್ಟ ಕೈ ಕೊಡ್ತು ಅಷ್ಟೇ. ಹೌದು. ಈ ಮನೆಗೆ ಇವಳ ಬದಲು ಶ್ವೇತಾ ಸೊಸೆಯಾಗಿ ಬಂದಿದ್ದಿದ್ರೆ? ಇನ್ಮೇಲೆ ಈ ಮನೇಲಿ ಶ್ವೇತಾ ಹೆಸರು ಎತ್ತಬೇಡಿ. ನನ್ಗೆ ಯಾಕೆ ಇಷ್ಟೆಲ್ಲ ರೆಡಿ ಮಾಡ್ತಿದ್ದೀರಾ? ನಡೀರಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಬನ್ನಿ. ವಾವ್, ನೋಡಿ ಅತ್ತೆ, ರೂಮ್ ಚೆನ್ನಾಗಿ ಕಾಣ್ತಿದೆ. ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ವಾ? ಅಲ್ಲ, ನಿಮ್ಮ ಬ್ಯೂಟಿ ಮುಂದೆ ಇದೆಲ್ಲ ಏನೂ ಇಲ್ಲ. ಇವತ್ತು ಏಜೆ ನಿಮ್ಮನ್ನು ನೋಡ್ತಿದ್ದಾಗೆ ಫುಲ್ ಫ್ಲಾಟ್. ಇಲ್ಲಿ ನೋಡಿ, ನನ್ನ ಮಾತು ಕೇಳಿ. ಅದು ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಇದೇನಿದ್ರೂ
ನನಗಿದೆಲ್ಲ ಇಷ್ಟ ಇಲ್ಲ. ಮೊದಲೇ ಏಜ್ ಅವ್ರು ಕಂಡ್ರೆ ನಂಗೆ ಭಯ. ಅದು ಅಲ್ಲದೆ ರಿಸೆಪ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ಅವ್ರು ಬೈತಾರೆ ನನಗೆ. ತಪ್ಪು ಮಾಡುವಾಗ ಅವ್ರು ಬೈತಾರೆ ಅನ್ನೋ ಜ್ಞಾನ ಇರಲಿಲ್ವಾ? ಬೈದ್ರೆ ಬೈಸ್ಕೊಳ್ಳಿ. ಡೋಂಟ್ ವರಿ ಅತ್ತೆ, ಏಜೆ ಇವತ್ತು ನಿಮ್ಗೆ ಏನೂ ಅನ್ನಲ್ಲ. ಇವತ್ತು ನಿಮ್ಮ ಫಸ್ಟ್ ನೈಟ್ ಅಲ್ವಾ? ಅಯ್ಯೋಯ್ಯೋ, ಏನೇನೋ ಹೇಳ್ಬೇಡಿ, ನಂಗೆ ಭಯ ಆಗ್ತಿದೆ. ನಿಮಗೆ ಭಯನಾ? ಸುಮ್ಮನೆ ನಾಟಕ ಆಡಿದ್ ಸಾಕು. ಇನ್ನೇನು ಏಜೆ ಬರ್ತಾರೆ. ಬರೀ ಏಜೆ ಅಲ್ಲ ಅಕ್ಕ, ಪ್ರೀತಿಯ ಏಜೆ. ಇಲ್ಲಿ ನೋಡಿ, ಆಲ್ ದ ಬೆಸ್ಟ್ ಅತ್ತೆ. ನೀವೇನು ಮಾಡ್ತಾ ಇದ್ದೀರಲ್ಲಿ? ಅದು ದುರ್ಗಾ, ನಾನು ನಿನಗೇನು ಹೇಳಿದ್ದೆ? ಏನು ಮಾಡಿದ್ಯಾ ನೀನು? ನಾ ಹೇಳಿದ್ದೆ ತಾನೆ, ರಿಸೆಪ್ಷನ್ನಲ್ಲಿ ಲೀಲಾಯಿಂದ ಏನೇ ಮಿಸ್ಟೇಕ್ ಆದರೂ ಪನಿಷ್ಮೆಂಟ್ ನಿಮ್ಗಳಿಗೆ ಸಿಗುತ್ತೆ ಅಂತ. ಸಾರಿ ಏಜೆ. ಇತ್ತೀಚೆಗೆ ಈ ಪದ ತುಂಬ ಈಸಿಯಾಗಿ ನಿಮ್ಮ ಬಾಯಿಂದ ಬರ್ತಾ ಇದೆ. ಅದರ ಅರ್ಥ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗಿದೆ ಅಂತ ಅಲ್ವಾ? ಏಜೆ, ಪರಿಸ್ಥಿತಿ ತೀರಾ ಕೈ ಮೀರಿ ಹೋಗಿತ್ತು. ಪರಿಸ್ಥಿತಿ ಮೀರೋದಕ್ಕೆ ಹೇಗೆ ಬಿಟ್ಟೆ ನೀನು? ನಿನ್ನ ಕೈಗೆ ತಾನೇ ನಾನು ಜವಾಬ್ದಾರಿ ಎಲ್ಲ ಕೊಟ್ಟಿದ್ದು. ಸೊ ಪನಿಷ್ಮೆಂಟ್ ಈಗ ನಿಮ್ಗಾಗಬೇಕಲ್ಲ? ಪ್ಲೀಸ್ ಏಜೆ, ಆಗಿದ್ದೆಲ್ಲ ಆಗೋಯ್ತು. ಇವತ್ತು ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ದಿನ. ನೀವು ರೂಮ್ಗೆ ಹೋಗಿ. ಯಾಕೆಲ್ಲರೂ ಹೀಗೆ ಹೇಳ್ತಾ ಇದ್ದೀರಾ? ಏನು ನಡೀತದೆ? ಅಜ್ಜಿ ನಿಮ್ಗೇನು ಹೇಳಿಲ್ವಾ? ನೋ, ಐ ಆಮ್ ನಾಟ್ ಗೆಟಿಂಗ್ ದ ಪಾಯಿಂಟ್. ಯಾಕೆಲ್ಲರೂ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ನೀವು ರೂಮ್ಗೆ ಹೋಗಿ ಏಜೆ, ನಿಮಗೆ ಗೊತ್ತಾಗುತ್ತೆ. ಅತ್ತೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಅವಳ ಹತ್ರ ಮಾತಾಡಬೇಕು. ಅಕ್ಕ, ಇವತ್ತಿನ ಶಾಸ್ತ್ರ ನಡೆಯುತ್ತಾ? ಏನು ಹೇಳಿದ್ರೆ? ಏನಿಲ್ಲ ಅಜಯ್.